ಹಾಯ್, ಮೇಲ್ಗಡೆ ಒಂದು ಕಮೆಂಟ್ ನೋಡ್ತಿದ್ರಲ್ಲ, ಸೈಜ್ನ ರೆಡ್ಯೂಸ್ ಮಾಡೋಕ್ಕೆ ಟ್ರಿಂಕ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ವಿಡಿಯೋ, ಮತ್ತು ಇನ್ನೂ ಯಾರ್ಯಾರೆಲ್ಲ ಇದರಿಂದ ಸಫರ್ ಪಡ್ತಿದ್ದೀರೋ ಅವರಿಗೆಲ್ಲರಿಗೋಸ್ಕರನೂ ಈ ವಿಡಿಯೋ. ಇದು ಆಲ್ರೆಡಿ ನಾನು ಯೂಸ್ ಮಾಡಿ ನನಗೆ ಎಫೆಕ್ಟ್ ಆಗಿರೋದ್ರಿಂದ ಇದನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಫಸ್ಟು ಒಂದೂವರೆ ಗ್ಲಾಸಷ್ಟು ನೀರು ಹಿಡಿ, ಅದಕ್ಕೆ 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡನ್ನ ಹಾಕ್ಕೊಳ್ಳಿ, ಅಗಸೆ ಬೀಜ. ಇದನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ 1 ಇಂಚಷ್ಟು ನಾವು ಹಸಿ ಶುಂಠಿನ ತುರಿದ್ಬಿಟ್ಟು ಅದಕ್ಕೆ ಹಾಕ್ಕೋಬೇಕು. 1 ಇಂಚಷ್ಟು ಸಾಕು. ಇದನ್ನು ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸಿ. ಜಾಸ್ತಿ ಕುದಿಸ್ಬಿಟ್ರೆ ಇದು ಜೆಲ್ ಟೈಪಲ್ಲಿ ಆಗುತ್ತೆ, ಗೊತ್ತಿರ್ಬೋದು. ಹಾಗಾಗಿ 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ಇದನ್ನು ಕುದಿಸಿ ಆದ ನಂತರ ಈಗ ನೋಡ್ತಿದ್ದೀರಲ್ಲ ನೀವು, ಸ್ವಲ್ಪ ತಿಕ್ಕಾಗಿರೋದು ಗೊತ್ತಾಗ್ತಿದೆ. ಇಷ್ಟಾದರೆ ಸಾಕು. ಇದನ್ನು ಇನ್ನೊಂದು ಗ್ಲಾಸಿಗೆ ನೀವು ಸೋಸ್ಕೊಂಬಿಡಿ. ಗ್ಲಾಸಿಗೆ ಸೋಸಿ ಆದ ನಂತರ ನೀವು ಬೆಳಗ್ಗೆ ಫಸ್ಟು ಖಾಲಿ ಹೊಟ್ಟೆಗೆ ಇದನ್ನೇ ತಗೊಳ್ಳಿ. ಸ್ವಲ್ಪ ನೀವು ಎಷ್ಟು ಬಿಸಿ ಕುಡಿಯೋಕ್ಕಾಗುತ್ತೋ ಅಷ್ಟು ಬಿಸಿನೇ ಕುಡೀರಿ. ಅದಾದ ನಂತರ ನೀವು ಇದನ್ನು ಅಟ್ಲೀಸ್ಟ್ ಒಂದು 30 ಡೇಸ್ ಆದರೂ ಟ್ರೈ ಮಾಡಿ. ಅದಾದ ನಂತರ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ನೀವು ಸೈಜನ್ನು ಮೆಷರ್ ಮಾಡಿ ಇಟ್ಕೊಳ್ಳಿ ಫಸ್ಟು, ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಹಾಗೆ ಒಂದು ಸ್ವಲ್ಪ ಎಕ್ಸಸೈಸು, ತುಂಬ ಕಷ್ಟ ಏನಿರಲ್ಲ, ಬಟ್ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಫಸ್ಟ್ ನಾನೇನು ತೋರಿಸ್ತಿದ್ದೀನಲ್ವ ಈ ಟೈಪಲ್ಲಿ 20 ಟೈಮ್ಸು ಮಾಡಿ. ನಿಮಗೆ ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗಲ್ಲಿ ಬೇಕಾದ್ರೆ 10 ಟೈಮ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಹೋಗ್ತಾ 20 ಟೈಮ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಸೇವ್ ಮಾಡಿಟ್ಕೊಂಡು ನೀವು ಡೈಲಿ ಈ ಎಕ್ಸಸೈಸ್ನ ಮಾಡ್ಕೋಬೋದು. ಸೊ ಇದೆಲ್ಲ ಈಸಿ ಎಕ್ಸಸೈಸೇ, ನೀವು ನೋಡ್ತಿರ್ಬೋದು, ತುಂಬಾ ಈಸಿ. ಇದೆಲ್ಲ ಮಾಡೋಕ್ಕೇನು ಕಷ್ಟ ಅಲ್ಲ. ಬಟ್ ಏನು ಅಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ಮಾಡಬೇಕಾಗುತ್ತೆ, ಆಗ ನಿಮಗೆ ಇದು ರಿಸಲ್ಟು ಪಕ್ಕಾ ನಿಮಗೆ ಗೊತ್ತಾಗುತ್ತೆ. ನಾನು ಆಲ್ರೆಡಿ ಟ್ರೈ ಮಾಡಿರುವಂಥದ್ದು, ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವೂ ಟ್ರೈ ಮಾಡಿ, ನಿಮಗೆ ಹೇಗೆ ವರ್ಕ್ ಆಗ್ತಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಸ್ವಲ್ಪ ಜನಕ್ಕೆ ಯೂಸ್ ಆಗಲಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.